ಬಾಜು 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 ಅಲ್ಲಿ ನೋಡಿ ನೀವು ಪದ್ದೋಡ ಆತಾರ ತಳ್ಳಿ ಒಂದ್ ಕಾರಣ ಬರ್ತೀನಿ ಬರ್ರಿ ಹೋಗಿ ಕ್ಲಾಸಿಗೆ ಹೋಗ್ರಿ 10 ನಿಮಿಷದಂತ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಬರ್ರಿ ಪದ್ದೋಡ ಆತಾರ ನನ್ಗ ಹೊಡ್ಯಾಕತ್ತಾರ ಸರ್ ಸರಿ ಅಲ್ಲಿ ಪಬ್ಜಿ ಆಡತ್ತಾರಿ ಹೇಳಿದ್ರ ಕೇಳಲಾಗ್ಯಾರ ಮುಂದ್ ಬಂತ ಈ ಹುಡುಗರೆಲ್ಲಾ ಪ್ರತಿ ಸರಿ ಹಿಂಗ ಮಾಡ್ತಾರ. ಇದಕ್ಕೊಂದು ಕಟ್ಟುನಿಟ್ಟಿನ ಕ್ರಮ ತಗೊಳ್ಬೇಕು ನೀವು. ಯಾರು ನೋಡ್ರಿ ಅವ್ರು ಕರ್ಕೊಂಬರ್ರಿ ಅವ್ರನ್ನ. ಹಿಂಗ ಮಾಡ್ಕೊಂಡು ಕನ್ಯಾಕ್ ಬಂದಾರ ಎದಕ್ ಬಂದಾರ ನೋಡ ಕೇಳೋರ್ನ ಊಟ. ಈಗಿನ ಹುಡುಗರೆಲ್ಲ ಹಿಂಗ ಮಾಡತ್ತಾರ್ರಿ. ಬರೇ ಮೊಬೈಲು ಫಿಲ್ಮು ಮೂವಿ ಬರೇ ಇದ ಆಗ್ಬಿಟ್ಟದ ಹುಡುಗರು. ಇಲ್ಲ ಸರ್ ಹೋಗ್ಬರ್ರಿ ಕರ್ಕೊಂಡ್ಬರ್ರಿ. ಅವ್ರಿಗೆ ಆಫೀಸ್ ಕರ್ಕೊಂಬರ್ರಿ ಅವ್ರು. ಅವ್ರಿಗೆ ಸರಿಯಾದ ಬುದ್ಧಿ ಹೇಳ್ಬೇಕು ಸರ್. ನಾವು ಕರ್ಕೊಂಡ್ ಬರ್ತೇವೆ. ಸರ್ ಇಲ್ಲೇ ಅದ್ರ ಬರ್ರಿ ಅಲ್ಲಿ ಅದ್ರ ತೋರ್ತೀನಿ ಬಂದ್ಬಿಡ್ತು. ಅವ್ರಿಗೆ ಹಿಡಿದ್ರ ಒಟ್ಟ ಕೇಳಲ್ಲ ನನ್ಗ ಹೊಡ್ಯಾಕ್ ಬರ್ತಾರೆ ಬಿಡಿ. ಅಣ್ಣ ಎಷ್ಟು ಹೇಳಿ ಕೇಳೋ ಏನ್ ಮಾಡ್ಬೇಕು ಅವ್ರಿಗೆ? ಅವ್ರು ಭಯ ಅವ್ರ ಭಾಷೆ ಬಾಂಧವ ಅವ್ರ ಎಂತದ್ರಿ ಅವ್ರು ಗೊತ್ತಿಲ್ಲ ನನಗೂ. ಮೊಬೈಲ್ ತಗೊಂಬಲ್ಲಿ ಸರ್ ನಾ ಕ್ಲಾಸಿಗೆ ಕರೆದ್ರು ಬರ್ಲಿಲ್ಲ ನೋಡ್ರಿ ಬರೀ ಪಬ್ಜಿ ಆಡ್ಕೊಂಡು ಏನಕ್ ನಿಮ್ ತಂದೆ ತಾಯಿ ಏನಕ್ಕೆ ಕಳಿಸಿದಾರಪ್ಪ ನಿಮ್ಮನ್ನ? ಅಲ್ಲಿ ಕಷ್ಟಪಟ್ಟು ಹೊಲದಲ್ಲಿ ಅವ್ರು ದುಡಿತಾ ಇದಾರೆ. ಬಿಸಿಲಿನಲ್ಲಿ ಮಳೆಯಲ್ಲಿ ಚಳಿಯಲ್ಲಿ ದುಡ್ದು ನನ್ನ ಮಗ ಓದ್ಲಿಕ್ಕತ್ತಾನ ಅಂತ ಹೇಳ್ಬಿಟ್ಟು ಫೀಸ್ ಕಟ್ಟಿ ನಿಮ್ನ ಓದ್ಲಿಕ್ಕೆ ಕಳಿಸಿದ್ರೆ ಇಂತ ಕೆಲಸ ಮಾಡ್ತಾರೆ ನೀವು? ಇಲ್ಲ ಸರ್ ಇಂತ ಕೆಲಸ ಮಾಡ್ತೀರಾ? ಬರುವ ನೀವೆಲ್ಲ ಪ್ರಿನ್ಸಿಪಲ್ ಹೇಳಿ ನಿಮ್ಗೆ ಏನ್ ಮಾಡ್ಬೇಕು ಸಸ್ಪೆಂಡ್ ಮಾಡ್ಸ್ಬಿಡಿ. ಇಂತ ಮಕ್ಕಳೆಲ್ಲ ಬೇಡ ಸರ್. ತಂದೆ ತಾಯಿಗಳು ಕಷ್ಟ ಪಡ್ತಾರೆ ಸರ್ ಮನೆಯಲ್ಲಿ. ಮುಂಜಾನೆ ದುಡ್ದು ಹಾಕಿ ಈ ರೀತಿ ನೋಡ್ಬೇಕು ಅವ್ರ. ನನ್ ಮಗ ಓದ್ಲಿಕ್ಕತ್ತಾನೆ ನೌಕರಿ ಮಾಡ್ತಾನೆ ಕನಸು ಕಟ್ಕೊಂಡ್ ಕುಂತಿದಾರೆ ಇಲ್ಲಿ ಮನೆಯಲ್ಲಿ. ಇವ್ರು ನೋಡಿದ್ರೆ ಈ ತರ ಮಾಡ್ತಾ ಇದಾರೆ. ಬರೋ ನೀವು ಏನೋ ಗೊತ್ತು ನಿಮ್ಗೆ. ಇಲ್ಲೇನ್ ಪಬ್ಜಿ ಆಡ್ತಿದ್ದೀರ? ಅಲ್ಲೋರು ಈಗ 2 ವರ್ಷ ಕರೆಕ್ಟ್ ಕಷ್ಟಪಟ್ಟು ಓದಿದ್ರೆ ನೀವು ಅಲ್ಲಿ ಬಾರ್ಡರ್ ನಲ್ಲಿ ಆಡ್ತೀರಾ ನಿಜವಾದ ಪಬ್ಜಿನ. ಇಲ್ಲೇನ್ ಪಬ್ಜಿ ಆಡ್ತೀರಾ? ಬನ್ನಿ ನೀವೆಲ್ಲ ಆಫೀಸಿಗೆ ಬನ್ನಿ ಪ್ಲೀಸ್ ಬನ್ನಿ. ಹೊಡೆದಿಲ್ಲ ಸರ್ ಹೆಂಗ್ ಹೊಡ್ದ ನನಗ? ಆ ಶಿವ ಅದನಲ್ಲ ಶಿವ ಮೊದ್ಲ ಕಾರಣ. ಶಿವನ್ ಹೊಡಿನ ಒಂದ್ ಏರ್ ಪ್ಲಾನ್ ಮಾಡೋಣ. ನೀನ ನಿಮ್ ಹುಡುಗರ್ ಕರ್ಸ ನಾನು ಕರ್ಸ ಮಗ ಎಲ್ಲಿ ಪಬ್ಜಿ ಆಡೋದಕ್ಕೆ ಈಗ ಅವ್ರ ಸರ್ ಹೊಡೆದ್ರ ಅವ್ರಿಗೆ ಸರ್ ಸ್ಕೆಚ್ ಹಾಕಂತಾರ ನೋಡೋರು. ಬಾ ಬಿಡೋದ್ ಬೇಡ ಬಾ ಅವ್ರನ್ನ. ಮಸ್ತ್ ಹೊಡ್ಯಾತಾರ ಇವ್ರ ನೋಡು ಇವ್ರಲ್ಲ ಇವ್ರು. ಹೇಳ್ರಿ ನಮ್ಗ ಹೊಡೆ ಅಂತೀರಲ್ಲ ನೀವು. ಎದಕ್ ಹೊಡೆ ಅಂತೀರಿ ನೀವು? ಸರ್ ನಮಗ ಹೊಡೆದಾರ, ನೀವು ಬರ್ರಿ ನಮ್ ಜೊತೆ ಸರ್ ಕೂಡ ಹೋಗ ಹೊಡೆ ಅಂತೀರಿ. ದೋಸ್ತ ಬಾ ಇಲ್ಲಿ. ನಮ್ ಗುರುಗಳ ಯಾಕ ನಮ್ಮ ತಾಜಿ ತೋರ್ಸ ಅಂತ ತಿಳ್ಕೊಂಡಿ ನೀನ? 2 ವರ್ಷದಿಂದ ಒಬ್ಬ ಅಣ್ಣ ಇಲ್ಲೇ ಕುಂತ್ ಪಬ್ಜಿ ಆಡ್ತಿದ್ದ. ಅವ ಇಲ್ಲೇ ಕುಂತ್ ಪಬ್ಜಿ ಆಡುವಂಗ ನಿಮ್ಗೆ ಹೆಂಗ್ ಹೊಡೆದಾರಲ್ಲ ಹಂಗ ಸರ್ ಅವ್ರಿಗೆ ಹೊಡೆದಿದ್ರ. ಅವ್ರು ಹೊಡೆದಾಗ ಈಗ ಸದ್ಯ ಅವ ಹೋಗಿ ದೇಶದೊಳಗ ಪಬ್ಜಿ ಆಡತಾನ, ರಿಯಲ್ ಪಬ್ಜಿ ಆಡತಾನ, ನಮ್ಮ ದೇಶ ಕಾಪಾಡತಾನ. ಹಂಗ ನೀವ್ ಆಗ್ಲಿ ಅಂತೇಳಿ ಸರ್ ನಮ್ಗ್ ಬುದ್ಧಿ ಹೇಳ್ತಾರ. ಸಿಕ್ಕಂಗ ಯಾರು ಹೊಡಿದಲ್ಲ. ನೋಡಿಲ್ಲಿ ಅವ್ನ ಫೋಟೋ ನೋಡ್ರಿ. ಇವನ ನೋಡ ಮಾಡರ್ನ್ ಆಗಿ ಈಗ ಸೋಲ್ಜರ್ ಇವ ನೋಡಿ. ಇವನವ ನೋಡ್ರಿ. ಅವಾಗ ನಿಮ್ಮಂಗ ಅವನು ಹೊಡೆದು ಅಂದ್ರೆ ಈಗ ನಾವು
ನನ್ನ ಹೆಸರು ಮನೋಜ್ ಮಂಟಗಣಿ ಅಂತ. ನಾನು ಹಾವೇರಿ ಡಿಸ್ಟಿಕ್ ಸಿಗ್ಗಾಂವ್ ತಾಲೂಕು ಬಸವನಾಳ್ ಗ್ರಾಮದಿಂದ. ನಾನು ಏನಪ್ಪ ಹೇಳಕ್ ಬರ್ತಿದ್ದೀನಿ ಅಂತಂದ್ರೆ, ಉತ್ತರ ಕರ್ನಾಟಕ ಭಾಗದ ಕಾಲೇಜು ವಿದ್ಯಾರ್ಥಿಗಳೇನಿದ್ದೀರಾ, ಸರಿಯಾಗಿ ಕಾಲೇಜುಗಳಿಗೆ ಹೋಗಿ ವಿದ್ಯಾಭ್ಯಾಸವನ್ನ ಸರಿಯಾಗಿ ಮಾಡಿ ನಿಮ್ಮ ಗುರಿಯನ್ನ ತಲುಪಿ. ಯಾಕಂತಂದ್ರೆ ಇವಾಗ ನೀವು ಮೊಬೈಲನ್ನು ಯೂಸ್ ಮಾಡಿ ಅದರಲ್ಲಿ ಪಬ್ಜಿ ಅಥವಾ ಫ್ರೀ ಫೈರ್ನ ಆಡೋದ್ರಿಂದ ನಿಮ್ಮ ಜೀವನವನ್ನ ಹಾಳು ಮಾಡ್ಕೊಂತೀರ. ಅದಕ್ಕಾಗಿ ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಳಿಕ್ಕೆ ಗುರುಗಳು ಮತ್ತು ಹಿರಿಯರ ಮಾತುಗಳನ್ನ ಕೇಳ್ಕೊಂಡು ಅವ್ರು ತೋರಿಸುವಂತ ದಾರಿಯಲ್ಲಿ ನಡೆದು ಒಳ್ಳೆ ಒಳ್ಳೆ ಹುದ್ದೆಗಳನ್ನ ಹಿಡೀರಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ. ನಿಮ್ಮ ಅಪ್ಪ ಅಮ್ಮನ ಒಂದು ಕನ್ಸರ್ನ ಇಟ್ಕೊಂಡ್ಬಿಟ್ಟು ನಿಮ್ಮ ತಂದೆ ತಾಯಿ ಏನ್ ದುಡಿತಾ ಇದ್ದಾರೆ ಅಥವಾ ನಿಮ್ ತಂದೆ ತಾಯಿ ಯಾವ ಉದ್ದೇಶಕ್ಕಾಗಿ ನಿಮ್ನ ಎಜುಕೇಶನ್ ಮಾಡ್ಲಿಕ್ಕೆ ಕಳಿಸಿದ್ದಾರೆ ಅನ್ನೋದನ್ನ ನೆನಪಿನಲ್ಲಿ ಇಟ್ಕೊಂಡ್ಬಿಟ್ಟು ನಿಮ್ಮ ಗುರಿಯೆಡೆಗೆ ಸಾಗಬೇಕು. ಭವಿಷ್ಯದಲ್ಲಿ ನೀವು ಉತ್ತಮ ವ್ಯಕ್ತಿಯಾಗಿ ನಿಮ್ಮ ತಂದೆ ತಾಯಿಗಳನ್ನ ಉತ್ತಮ ನೋಡ್ಕೋತೀರಿ ಅನ್ನೋದು ನಮ್ಮ ಆಶಯ. ನಮ್ಮ ತಂಡದ ವತಿಯಿಂದ ಇದೊಂದು ಸಣ್ಣ ಒಂದು ಪ್ರಯತ್ನ ಮಾತ್ರ. ಥ್ಯಾಂಕ್ ಯು, ಧನ್ಯವಾದ.